ಸರ್ ನೀವು ಇಷ್ಟೆಲ್ಲ ಹೇಳಿದಾಗ ನನಗೂ ಒಂದು ಕ್ಯೂರಿಯಾಸಿಟಿ, ನನಗೂ ಒಂದು ಇಂಟ್ರೆಸ್ಟ್ ಅಲ್ಲಿ ಕೇಳ್ತಾ ಇರುವಂಥದ್ದು. ನನಗೆ ಬಿಸ್ನೆಸ್ ಬಗ್ಗೆ ಝೀರೋ ನಾಲೆಡ್ಜ್, ಇದರ ಬಗ್ಗೆ ಏನೂ ಗೊತ್ತಿಲ್ಲ, ಆದರೆ ನನಗೆ ಫ್ರಾಂಚೈಸಿ ಖರೀದಿ ಮಾಡಬೇಕು. ಸೊ ನಿಮ್ಮನ್ನು ಯಾವ ರೀತಿ ಅಪ್ರೋಚ್ ಆಗಬಹುದು ಆ್ಯಂಡ್ ನೀವು ಯಾವ ರೀತಿ ನನಗೆ ಮಾರ್ಗದರ್ಶನವನ್ನು ನೀಡ್ತೀರಾ ಅಂತ? ಮೇಡಮ್, ಇದಕ್ಕೆ ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ 4P ಅಂತ ಹೇಳ್ತಾರೆ. ಒಂದು ಪ್ರಾಡಕ್ಟು, ಒಂದು ಪ್ರೈಸು, ಒಂದು ಪ್ಲೇಸು, ಒಂದು ಪ್ರಮೋಷನ್. ಸೊ ನಮ್ಮ ಹತ್ರ 3 ಇದೆ. ಪ್ರಾಡಕ್ಟ್ ಇದೆ, ಪ್ರೈಸ್ ಇದೆ, ಆಮೇಲೆ ಪ್ರಮೋಷನ್ ಇದೆ. ನೀವು ಪ್ಲೇಸ್ ಮಾತ್ರ ಹುಡುಕುವಂಥದ್ದು ಮೇಡಮ್. ಆ ಪ್ಲೇಸ್ ನೀವು ಒಳ್ಳೇದು ಹುಡುಕಿದ್ರೆ ಖಂಡಿತ ಒಂದು ಸಕ್ಸಸ್ ಕಾಣ್ಬೋದು. ಓಕೆ ಸರ್, ಈಗ ನಾನು ಒಂದು ಬೆಸ್ಟ್ ಪ್ಲೇಸ್ ಅಂತ ನೋಡಿ ನಾನು ಸೆಲೆಕ್ಟ್ ಮಾಡಿಟ್ಟಿರ್ತೀನಿ. ಸೊ ನೆಕ್ಸ್ಟ್ ಏನು ಮಾಡಬಹುದು? ಸೊ ನೀವು ಬರ್ತೀರಾ ಅಥವಾ ನೀವು ಅದಕ್ಕೆ ಯಾವ ರೀತಿಯಾದಂತಹ ಮಾರ್ಗದರ್ಶನವನ್ನು ನೀಡ್ತೀರಾ? ಖಂಡಿತ ಮೇಡಮ್, ನೀವು ಒಂದು ಜಾಗ ನೋಡಿದ ಮೇಲೆ ನಮ್ಮ ಟೀಮ್ ಅಲ್ಲಿಗೆ ಬರುತ್ತೆ. ಸೊ ಆ ಒಂದು ಜಾಗದಲ್ಲಿ ನಮ್ಮ ಒಂದು ಸಂಸ್ಥೆ ಮಾಡಿದ್ರೆ ಅದು ಆಗುತ್ತಾ ಏನು ಎತ್ತ ಅನ್ನೋ ಒಂದು ಪ್ಯಾರಾಮೀಟರ್ಸ್ ಇದೆ. ಆ ಪ್ಯಾರಾಮೀಟರ್ ಪ್ರಕಾರ ಎಲ್ಲ ಚೆಕ್ ಮಾಡ್ತೀವಿ. ಸೊ ಒಂದು ಮಾಲ್ಗುಡಿಯಲ್ಲಿ ಮಾಡಿದರೆ ಖಂಡಿತ ನೀವು ಒಂದು ಸಕ್ಸಸ್ ರೇಷಿಯೋಗೆ ಬರ್ತೀರಾ ಏನು ಎತ್ತ ಅನ್ನೋದೊಂದೆಲ್ಲ ಪೂರ್ತಿ ಒಂದು ಕ್ರೈಟೀರಿಯಾ ಪ್ರಕಾರ ಎಲ್ಲದನ್ನು ನಾವು ಚೆಕ್ ಮಾಡ್ತೀವಿ. ಅದು ಚೆಕ್ ಮಾಡಿದ ಮೇಲೆ ಪ್ಲೇಸ್ ನಿಮಗೆ ಓಕೆ ಆಯಿತು ಅಂತ ಹೇಳಿದ್ರೆ, ಸೊ ನಮಗೂ ಓಕೆ ಆಗಬೇಕು, ನಿಮಗೂ ಓಕೆ ಆಗಬೇಕು. ನೀವೇನೋ ಒಂದು ಪ್ಲೇಸ್ ಕೇಳಿದ್ರಿ ಅಂತ ತಕ್ಷಣ ನಾವು ಮಾಡ್ಕೊಡೋಕ್ಕಾಗಲ್ಲ. ಏಕೆಂದರೆ ನಿಮ್ಮದು ಬಂಡವಾಳ ಇರುತ್ತೆ, ನಮ್ಮದು ಬ್ರ್ಯಾಂಡ್ ಇರುತ್ತೆ. ನಿಮ್ಮ ಬಂಡವಾಳನೂ ಹಾಳಾಗಬಾರ್ದು, ನಮ್ಮ ಬ್ರ್ಯಾಂಡು ಹಾಳಾಗಬಾರ್ದು. ಸೊ ಆ ಒಂದು ಸದುದ್ದೇಶ ಇಟ್ಕೊಂಡು ಪ್ಲೇಸ್ ಓಕೆ ಆದಮೇಲೆ ನೆಕ್ಸ್ಟ್ ಏನು ಮಾಡ್ತೀವಿ, ಆ ಸೂಕ್ತವಾದಂಥ ಜಾಗಕ್ಕೆ ಏನು ಇನ್ಫ್ರಾಸ್ಟ್ರಕ್ಚರ್ ಸೆಟಪ್ ಇರುತ್ತೆ, ಆ ಜಾಗಕ್ಕೆ ಏನೇನು ಬೇಕಾಗುತ್ತೆ, ಕಿಚನ್ ಇಕ್ವಿಪ್ಮೆಂಟ್ ಆಗಿರ್ಬೋದು, ಬೋರ್ಡ್ಸ್ ಆಗಿರ್ಬೋದು, ಎವ್ರಿಥಿಂಗ್ ಇನ್ಫ್ರಾಸ್ಟ್ರಕ್ಚರ್ ಸೆಟಪ್ನ ನಾವು ಮಾಡಿಕೊಡ್ತೀವಿ. ಆ ಸೆಟಪ್ ಆಗೋಂಥ ಒಂದು ಸಮಯದಲ್ಲಿ ನಿಮಗೆ 15 to 20 ಡೇಸು ನಮ್ಮಲ್ಲಿ ನೀವು ಕಳಿಸಿರೋ ಅಂಥ ಒಂದು ಸ್ಟಾಫ್ಗೆ ಟ್ರೈನಿಂಗು ಸಹ ನಡೀತಾ ಇರುತ್ತೆ. ಅಲ್ಲಿ ಟ್ರೈನಿಂಗ್ ನಡೀತಾ ಇರುತ್ತೆ, ಜೊತೆಗೆ ಇಲ್ಲಿ ಅದೇ ಥರ ಒಂದು ಶಾಪ್ ಸೆಟಪ್ ನಡೀತಾ ಇರುತ್ತೆ. ಸೊ ಎರಡು ಪ್ಯಾರಲಾಗಿ ನಡೀತಾ ಇರುತ್ತೆ. ಸೊ ಅಲ್ಲಿ ಟ್ರೈನಿಂಗ್ ಕಂಪ್ಲೀಟ್ ಆಗುತ್ತೆ, ಇಲ್ಲಿ ಶಾಪು ವರ್ಕು ಕಂಪ್ಲೀಟ್ ಆಗುತ್ತೆ. ಅದೆರಡು ಕಂಪ್ಲೀಟ್ ಆದಮೇಲೆ ನಮ್ಮ ಟೀಮು ನಿಮ್ಮ ಟ್ರೈನಿಂಗ್ ಬಂದಿರೋಂಥ ಸ್ಟಾಫ್ ಜೊತೆಗೆ ಬಂದು 5 ದಿವಸ ಒಂದು 5 to 10 ಡೇಸ್ ಇದ್ಬಿಟ್ಟು ಸೊ ಎಲ್ಲ ಗೈಡ್ಲೈನ್ ಮಾಡಿ ಅವ್ರಿಗೆ ಯಾವ್ದು ಗೊಂದಲಗಳಿದೆ, ಏನೇನಿದೆ, ಎತ್ತ ಇದೆ, ಅದನ್ನು ಯಾವುದನ್ನು ಅವರಿಗೆ ಗೊಂದಲಗಳಿಗೆ ಎಡೆ ಮಾಡಿಕೊಡ್ದೇನೆ ಸೊ ಒಂದು ಶಾಪನ್ನು ಒಂದು ಎಫಿಷಿಯೆಂಟಾಗಿ ನಡ್ಸ್ಕೊಂಡು ಹೋಗೋಂಥದಕ್ಕೆ ನಾವು ಸೂಕ್ತ ಮಾರ್ಗದರ್ಶನವನ್ನು ಕೊಡ್ತೀವಿ. ಓಕೆ, ನೆಕ್ಸ್ಟ್ ಇಕ್ವಿಪ್ಮೆಂಟ್ಸ್ ಎಲ್ಲ? ಇಕ್ವಿಪ್ಮೆಂಟ್ಸು ಅಷ್ಟೇ ಮೇಡಮ್, ನಮ್ಮ ಒಂದು ಸಂಸ್ಥೆಯಿಂದನೇ ಎಲ್ಲನೂ ಸಪ್ಲೈ ಆಗುತ್ತೆ. ಆ ಶಾಪಿಗೆ ಬೇಕಾಗಿರೋಂಥ ನೀವು ಒಂದು ಜಾಗ ತೋರಿಸಿರ್ತಿರಲ್ಲ, ಮಿನಿಮಮ್ 150 ಸ್ಕ್ವೇರ್ ಫೀಟ್ ಜಾಗ ಬೇಕು. ಸೊ ಮ್ಯಾಕ್ಸಿಮಮ್ 300 500 ಇದ್ರೂ ಓಕೆ. ಸೊ ನಾವು ಮಿನಿಮಮ್ 150 ಸ್ಕ್ವೇರ್ ಫೀಟ್ ಇದೆ ಅಂತೇಳಿ ಒಂದು ಪ್ರೈಸ್ ಮಾಡೋದು, 500 ಸ್ಕ್ವೇರ್ ಫೀಟ್ ಇದೆ ಅಂತೇಳಿ ಪ್ರೈಸ್ ಜಾಸ್ತಿ ಮಾಡೋದಿಲ್ಲ. ಎಷ್ಟೇ ಜಾಗ ಇದ್ರೂ ನಮ್ದು ಒಂದೇ ಪ್ರೈಸ್ ಇರುತ್ತೆ. ಸೊ ಆ ಜಾಗಕ್ಕೆ ಏನು ಸೆಟಪ್ ಬರುತ್ತೆ, ಏನು ಬರುತ್ತೆ, ಅದನ್ನೆಲ್ಲದನ್ನೂ ನಾವು ಇನ್ಕ್ಲೂಡಿಂಗ್ ನೀವು ಒಂದು ಟೀ ಪಾತ್ರೆಯಿಂದ ಹಿಡಿದು ಒಂದು ಸೋಸುವಂಥ ಒಂದು ಜಾಲರಿಯಿಂದ ಹಿಡಿದು ನಾವೇ ಕೊಡ್ತೀವಿ ಅವ್ರಿಗೆ. ಸರ್, ಈಗ ನೀವು ಇಷ್ಟೆಲ್ಲ ಹೇಳಿದ್ರಿ, ಬಟ್ ಈಗ ಫ್ರಾಂಚೈಸಿ ಖರೀದಿ ಮಾಡಬೇಕು ಅಂತ ಹೇಳಿದ್ರೆ ಅವ್ರಿಗೆ ಏನಾದರೂ ಕ್ವಾಲಿಫಿಕೇಶನ್ ಇದೆಯಾ, ಇಂಥವರೇ ಖರೀದಿ ಮಾಡಬೇಕು ಅನ್ನುವಂಥದ್ದು? ಸೊ ಅದ್ರ ಬಗ್ಗೆ ಹೇಳೋದು ಮೇಡಮ್, ಆ ಥರ ಕ್ವಾಲಿಫಿಕೇಶನ್ ಅಂತ ಯಾವುದಿಲ್ಲ. ನಾನು ಮಾಡಿರೋದು IT ಡಿಪ್ಲೊಮಾ ಅಷ್ಟೇ. ಸೊ ಇವಾಗ ಎಜುಕೇಷನ್ ಮುಗಿಸಿರ್ತಾರೆ. ಎಜುಕೇಷನ್ ಮುಗಿಸಿರೋರಿಗೆ ಕೆಲವ್ರು ಕೆಲ್ಸಕ್ಕೆ ಹೋಗೋ ಇಂಟ್ರೆಸ್ಟ್ ಇರಲ್ಲ. ಸೊ ನಾನು ಏನೋ ಒಂದು ಮಾಡ್ಬೇಕಂತ ಇರುತ್ತೆ. ಸೊ ಅಂಥವ್ರಿಗೂ ಎಜುಕೇಷನ್ ಮುಗಿಸಿರೋರು ಒಂದು ಮಾಡ್ಬೋದು. ಜೊತೆಗೆ ರಿಟೈರ್ಡ್ ಎಂಪ್ಲಾಯ್ಸ್ ಅಂತ ಹೇಳಿದೆ ನಾನು ನಿಮಗೆ. ಸೊ ರಿಟೈರ್ಡ್ ಆದಮೇಲೆ ಅವರೊಂದು ಆ್ಯಕ್ಟಿವ್ ಇರ್ತಾರೆ, ಕೆಲಸದಲ್ಲಿ ಇರ್ಬೇಕಾದ್ರೆ ಒಂದು ಆ್ಯಕ್ಟಿವ್ ಇರ್ತಾರೆ. ಆ್ಯಕ್ಟಿವ್ನೆಸ್ಸು ಜೊತೆಗೆ ಎಲ್ತು ನಾವು ಕಾಪಾಡ್ಕೊಬೇಕಂದಾಗ ಇಲ್ಲ ಅಕ್ಕಪಕ್ಕದಲ್ಲಿ ಒಂದು ಜಾಗ ಇರುತ್ತೆ, ನಾನು ಏನೋ ಒಂದು ಮಾಡ್ಬೇಕಂತ ಆಸೆ ಇರುತ್ತೆ ಅವ್ರಿಗೆ, ದುಡ್ಡಿರುತ್ತೆ, ಅಂಥವರು ಸಹ ಮಾಡ್ಬೋದು. ಮೂರನೇದು ಬಂದುಬಿಟ್ಟು ಮಹಿಳೆಯರು ಇರ್ತಾರೆ. ಮಹಿಳೆಯರು ಹೌಸ್ ವೈಫ್ ಆಗಿರ್ತಾರೆ. ಸೊ ಒಂದು ಸರ್ಟನ್ ಟೈಮ್ ತನಕ ಮನೇಲಿ ಟೈಮ್ ಕೊಡೋದಿರ್ತದೆ, ಅದಾದಮೇಲೆ ಅವ್ರು ಫ್ರೀ ಇರ್ತಾರೆ. ಸೊ ಅಂಥವರು ಸಹ ಮಾಡ್ಬೋದು. ಸಾಫ್ಟ್ವೇರು, ಈಗ ಒಂದು ಸಾಫ್ಟ್ವೇರ್ ಆಗಿರ್ಬೋದು, ಬೇರೆ ಬೇರೆ ಒಂದು ಕಂಪ್ನಿಯಲ್ಲಿ ಕೆಲಸ ಮಾಡೋಂಥವ್ರು ಆಗಿರ್ಬೋದು, ಅವರಿಗೆ ಒಂದು ಸ್ಯಾಲ್ರಿ ಬರ್ತಾ ಇರುತ್ತೆ. ಸೊ ನಾನು ಏನೋ ಒಂದು ಮಾಡಬೇಕು, ಜೊತೆಗೆ ಏನೋ ಒಂದು ಪ್ಯಾಸಿವ್ ಇನ್ಕಮ್ ನೋಡಬೇಕು. ಇವತ್ತು ಯಾವುದೇ ಥರ ತೊಗೊಂಡ್ರು ಬೆಂಗಳೂರಲ್ಲಿ ಒಂದು ಸೆಕೆಂಡ್ರಿ ಇನ್ಕಮ್ ಅನ್ನೋದು ಬೇಕೇ ಬೇಕು. ಎಲ್ರಿಗೂ ಒಂದು ಸೆಕೆಂಡ್ರಿ ಇನ್ಕಮ್ ಬೇಕು, ಯಾಕೆಂದರೆ ಲಿವಿಂಗ್ ಕಾಸ್ಟು ಜಾಸ್ತಿ ಇರೋದ್ರಿಂದ ಒಂದು ಸೆಕೆಂಡ್ರಿ ಇನ್ಕಮ್ ಬೇಕೇ ಬೇಕು. ಅಂಥವರು ಸಹ ಒಂದನ್ನು ಮಾಡ್ಕೊಬೋದು, ಅಂಥವ್ರಿಗೂ ನಾವು ಒಂದು ಅವಕಾಶ ಮಾಡಿಕೊಡ್ತೀವಿ. ಸೊ ಓಕೆ, ಹಾಗಾದರೆ ಮನೆಯಲ್ಲಿರುವಂತಹ ಹೌಸ್ ವೈಫಿಂದ ಹಿಡಿದು ಏಜ್ ಆಗಿರುವಂತಹ ಒಬ್ಬರು ರಿಟೈರ್ಡ್ ಆಗಿರುವಂತಹ ವ್ಯಕ್ತಿಯಿಂದ ಹಿಡಿದು ಜಾಬಲ್ಲಿರುವಂತಹ ವ್ಯಕ್ತಿಯಿಂದ ಹಿಡಿದು ಎಜುಕೇಷನನ್ನು ಮುಗಿಸಿರುವಂತಹ ಯುವಕರಿಗೂ ಕೂಡ ನಿಮ್ಮಲ್ಲಿ ಅವಕಾಶ ಇದೆ. ಸೊ ಅವರು ಫ್ರಾಂಚೈಸಿನ ಖಂಡಿತವಾಗಿ, ಸೊ ಎಲ್ಲ ವರ್ಗದವರು ಕೂಡ ಫ್ರಾಂಚೈಸಿನ ಖರೀದಿ ಮಾಡಬಹುದು. ಸೊ ಈಗ ಒಬ್ರು ಬರ್ತಾರೆ, ಸರ್ ನನ್ನಿಂದ ಇನ್ವೆಸ್ಟ್ ಮಾಡಕ್ ಆಗ್ತಿಲ್ಲ, ಏನು ಮಾಡಲಿ ಅಂತ ಅಂದಾಗ ಅದಕ್ಕೂ ಏನಾದರೂ ವೇ ಇದೆಯಾ ನಿಮ್ಮ ಹತ್ರ? ಖಂಡಿತ ಮೇಡಮ್, ನಮ್ಮದು ಒಂದು ಫರ್ಮ್ ಆಗಿರೋದ್ರಿಂದ ನಮ್ಮದು ಒಂದು ಪ್ರೈವೇಟ್ ಲಿಮಿಟೆಡ್ ಕಂಪ್ನಿ ಅಂಡರಲ್ಲಿ 2 ಬ್ರ್ಯಾಂಡ್ ಇದೆ. ಒಂದು ಮಾಲ್ಗುಡಿ ಅಮೃತ ಚಹಾ, ಇನ್ನೊಂದು SN ಮಾಲ್ಗುಡಿ ಪರಂಪರೆ ಕೆಫೆ ಅಂತೇಳಿ. ಸೊ ಇದಕ್ಕೆ ತಕ್ಕಂಗೆ ನಮಗೆ ಮುದ್ರಾ ಲೋನ್ ಸಿಗುತ್ತೆ, PMIPG ಲೋನ್ ಸಿಗುತ್ತೆ, ಸ್ಟ್ಯಾಂಡಪ್ ಲೋನ್ ಸಿಗುತ್ತೆ. ಆ ಲೋನ್ ಫೆಸಿಲಿಟೇಟ್ ಏನು ಮಾಡಿಕೊಡ್ಬೋದು, ಖಂಡಿತ ನಾವು ಅವ್ರಿಗೆ ಎಲ್ಲ ಥರ ಲೋನ್ ಕೊಡೋದ್ರ ಜೊತೆಗೆ ಶಾಪ್ ಸೆಟಪ್ ಮಾಡಿಕೊಡೋದ್ರ ಜೊತೆಗೆ ಖಂಡಿತ ಅವರ ಒಂದು ಕಷ್ಟಗಳಿಗೆ ನಾವು ಹೆಜ್ಜೆಯಾಗಿ ಜೊತೆ ಮುಂದೆ ಬರ್ತೀವಿ.
ಸೊ ಎಸ್, ಈಗ ನೀವೊಂದು ಬಿಸ್ನೆಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ನೀವು ಶಿವರಾಜ್ ಕುಮಾರ್ ಸರನ್ನು ನೀವು ಕಾಂಟ್ಯಾಕ್ಟ್ ಮಾಡ್ತೀರಾ ಅಂತ ಹೇಳಿದ್ರೆ ನೀವೊಂದು ಪ್ಲೇಸನ್ನು ಸೆಲೆಕ್ಟ್ ಮಾಡಿಟ್ಟಿರ್ತೀರಾ. ಸೊ ನೀವು ಪ್ಲೇಸ್ ಸೆಲೆಕ್ಟ್ ಮಾಡಿದ್ದು ಅವರಿಗೆ ಇಷ್ಟ ಆಗಲಿಲ್ಲ ಅಂತಂದರೆ, ಅಲ್ಲಿ ಬಿಸ್ನೆಸ್ ಒಳ್ಳೇದಾಗಲ್ಲ ಅಂತಂದರೆ ಅವ್ರು ಅದನ್ನು ಸಜೆಸ್ಟ್ ಮಾಡ್ತಾರೆ. ಅದಾದ ನಂತರ ಅಲ್ಲಿ ಒಂದು ಕಡೆ ಅಂಗಡಿ ರೆಡಿ ಆಗ್ತಾ ಇರುತ್ತೆ ನಿಮ್ಮದು, ಇನ್ನೊಂದು ಕಡೆ ನಿಮಗೆ ಬೇಕಾದಂತಹ ಮಾರ್ಗದರ್ಶನ ಏನಿದೆ, ನಿಮಗೆ ಟೀ ಮಾಡೋದು ಹೆಂಗಂತಾನೆ ಗೊತ್ತಿಲ್ಲ, ನನಗೆ ಅದರ ಐಡಿಯಾನೇ ಇಲ್ಲ ಅಂತಂದ್ರೂ ಪರವಾಗಿಲ್ಲ, ನಿಮಗೆ ಎಷ್ಟು ದಿನ ಬೇಕೋ ಅಷ್ಟು ದಿನ ಅವರು ಮಾರ್ಗದರ್ಶನವನ್ನು ನೀಡ್ತಾರೆ. ಅವರ ಟೀಮ್ ನಿಮ್ಮ ಜೊತೆ ನಿಂತು ಮಾರ್ಗದರ್ಶನವನ್ನು ನೀಡ್ತಾರೆ. ಸೊ ಆ ಕಡೆ ಅಂಗಡಿ ರೆಡಿ ಆಗುತ್ತೆ, ಈ ಕಡೆ ನೀವು ರೆಡಿ ಆಗ್ತೀರಾ. ಸೊ ಅದಾದ ನಂತರ ನೀವು ರೆಡಿ ಆದ ನಂತರ ನಿಮ್ಮ ಜೊತೆಗೆ ಒಂದಷ್ಟು ದಿನಗಳ ಕಾಲ ಇರ್ತಾರೆ. ಯಾಕಂದರೆ ನೀವು ಆರಂಭದ ದಿನಗಳಲ್ಲಿ ಒಂದಷ್ಟು ಕಷ್ಟ ಬರಬಹುದು, ನಿಮಗೆ ಐಡಿಯಾ ಇರಲ್ಲ. ಸೊ ಅವೆಲ್ಲದಕ್ಕೂ ಕೂಡ ಮಾರ್ಗದರ್ಶನವನ್ನು ನೀಡಿ ಒನ್ ಫೈನ್ ಡೇ ಓಕೆ ಅವರಿಗೆ ಅವರ ಟೀಮಿಗೆ ಸ್ಯಾಟಿಸ್ಫೈ ಆಗುತ್ತೆ, ಇವರು ಇನ್ನು ಮುಂದೆ ಇದನ್ನು ಪ್ರಾಫಿಟೇಬಲ್ ಆಗಿ ನಡೆಸ್ಕೊಂಡು ಹೋಗಬಹುದು ಅಂತ. ಸೊ ಅವತ್ತು ಅವರ ಟೀಮ್ ಮತ್ತೆ ಹಿಂದಕ್ಕೆ ಬರ್ತಾರೆ. ಸೊ A to Z ನಿಮಗೆ ಏನು ಬೇಕೋ ಎಲ್ಲವನ್ನ ಕೂಡ ಮಾಲ್ಗುಡಿ ಅವರ ಟೀಮ್ ಮಾಡಿ ಕೊಡುತ್ತೆ. ಹೌದಲ್ವಾ ಸರ್? ಖಂಡಿತ ಮೇಡಮ್. ಸೊ ಎಸ್, ಹಾಗಾಗಿ ಟಿವಿ ವಿಕ್ರಮ ವೀಕ್ಷಕರು, ನಾನು ಫ್ರಾಂಚೈಸಿ ಖರೀದಿ ಮಾಡಬೇಕು ಅಂತ ಅಂದುಕೊಂಡಿದ್ರೆ ಸ್ಕ್ರೀನ್ ಮೇಲೆ ಒಂದು ನಂಬರನ್ನು ಹಾಕ್ತೀವಿ. ಖಂಡಿತವಾಗ್ಲೂ ನೀವು ಶಿವರಾಜ್ ಕುಮಾರ್ ಸರನ್ನು ಕಾಂಟ್ಯಾಕ್ಟ್ ಮಾಡಬಹುದು. ನಾವೀಗ ಡಿಸ್ಕಸ್ ಮಾಡಿದಂಥ ಆ ಎಲ್ಲ ಮಾರ್ಗದರ್ಶನವನ್ನು ನಿಮ್ಮ ಜೊತೆಗೆ ನಿಂತು ಮಾಡಿಕೊಡ್ತಾರೆ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.